ಕೃಪಾ ಸಂಪನ್ನನಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಹೊಸ ದಿನಕ್ಕಾಗಿ ವಂದನೆ. ಈ ದಿನವನ್ನು ಕಾಣುವಂತೆ ನಮಗೆ ಕೃಪೆ ಕೊಟ್ಟಿರುವುದಕ್ಕಾಗಿ ವಂದನೆ ಸ್ವಾಮಿ. ಈ ದಿನದಲ್ಲಿ ತಂದೆಯನ್ನು ಮಹಿಮೆ ಪಡಿಸಲು, ಆರಾಧಿಸಲು ನಮಗೆ ಕೃಪೆ ಕೊಡಿ. ವಾಕ್ಯದ ಮೂಲಕ ಮಾತಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಈ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರಂಭಿಸುತ್ತೇವೆ ತಂದೆಯೇ, ಆಮೆನ್. ಆಮೆನ್. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಶೆಕಿನ್, ಎಕ್ಸ್ಕ್ಯೂಸ್ ಮೀ, ಡಿ ಕೊಡಿ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಇನ್ನೊಂದ್ಸರಿ ಹಾಡೋಣ. ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲೆಲ್ಲೂ ಭಯದ ವಾತಾವರಣ, ಎಲ್ಲೆಲ್ಲೂ ಚಿಂತೆ, ಎಲ್ಲೆಲ್ಲೂ ಟೆನ್ಷನ್. ಇವತ್ತು ಈ ಮುಂಜಾನೆ ವೇಳೆಯಲ್ಲಿ ನಾವು ಹೇಳೋಣ, ನಾನು ಯೇಸುವಿನ ಮಗು, ನಾನು ಯಾವುದಕ್ಕೂ ಭಯ ಪಡೋದಿಲ್ಲ. ನಾವು ನಂಬಿಕೆಯಿಂದ ಅರಿಕೆ ಮಾಡುವ, ನನಗೆ ಭಯ ಇಲ್ಲ, ನಾನು ಯೇಸುವಿನ ಮಗು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ, ಆತನ ರಕ್ತದಿಂದ ನನ್ನನ್ನು ತೊಳೆದಿದ್ದಾನೆ, ದೇವರ ಸನ್ನಿಧಿಯಲ್ಲಿ ನಾನು ನಿಂತಿದ್ದೇನೆ. ಹಲ್ಲೆಲೂಯಾ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಆರಿಸಿಕೊಂಡ ಮಗನಾಗಿ ಮಗಳಾಗಿ, ಆರಿಸಿಕೊಂಡ ಮಗನಾಗಿ ಮಗಳಾಗಿ, ಆರಿಸಿಕೊಂಡ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ತೊಳೆಯಲ್ಪಟ್ಟೆ ಯೇಸುವಿನ ರಕ್ತದಿಂದ, ತೊಳೆಯಲ್ಪಟ್ಟೆ ಯೇಸುವಿನ ರಕ್ತದಿಂದ, ತೊಳೆಯಲ್ಪಟ್ಟೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಗುಣವಾದೆ ಯೇಸುವಿನ ಗಾಯದಿಂದ, ಗುಣವಾದೆ. ಹೌದು, ನಂಬಿಕೆಯಿಂದ ಹಾಡೋಣ. ನಾ ಗುಣವಾಗಿದ್ದೇನೆ, ಯೇಸುವಿನ ಬಾಸುಂಡೆಗಳಿಂದ ನನಗೆ ಸುಖ ಆಗಿದೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ತುಂಬಲ್ಪಟ್ಟೆ ಆತ್ಮನ ಬಲದಿಂದ, ತುಂಬಲ್ಪಟ್ಟೆ ಆತ್ಮನ ಬಲದಿಂದ, ತುಂಬಲ್ಪಟ್ಟೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಜಯಿಸಿರುವೆ ಸೈತಾನನನ್ನು, ಜಯಿಸಿರುವೆ
ಹೌದು, ಜಯಿಸಿರುವೆ. ಸೈತಾನನನ್ನು ಜಯಿಸಿರುವೆ, ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಜಯಿಸಿರುವೆ, ಜಯಿಸಿರುವೆ, ಸೈತಾನನನ್ನು ಜಯಿಸಿ. ಹೌದು, ನಂಬಿಕೆಯಿಂದ ಅರಿಕೆ ಮಾಡುವ. ಈ ಕೊರೋನಾ ನಾನು ಜಯಿಸಿರುವೆ, ಕೊರೋನಾವನ್ನು, ಸೈತಾನ ಎಲ್ಲ ಆಯುಧಗಳನ್ನು ಜಯಿಸಿರುವೆ, ನನ್ನು ನಂಬಿಕೆಯಿಂದ ಅರಿಕೆ ಮಾಡಿ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಗುಣವಾದೆ, ಗುಣವಾದೆ, ಯೇಸುವಿನ ಗಾಯದಿಂದ ಗುಣವಾದೆ, ಗುಣವಾದೆ. ಹೌದು, ನನಗೆ ಗುಣವಾಗಿದೆ. ನಂಬಿಕೆಯಿಂದ ಅರಿಕೆ ಮಾಡುವ. ಯೇಸುವಿನ ಬಾಸುಂಡೆಗಳಿಂದ ನನಗೆ ಸುಖ ಆಗಿದೆ. ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಆರಿಸಿಕೊಂಡ, ಆರಿಸಿಕೊಂಡ, ಮಗನಾಗಿ ಮಗಳಾಗಿ ಆರಿಸಿಕೊಂಡ, 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 ಮಗನಾಗಿ ಮಗಳಾಗಿ ಆರಿಸಿಕೊಂಡ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು. ಹೌದು ಅಪ್ಪ, ನಾನು ನಿನ್ನ ಮಗಪ್ಪ, ನನಗೆ ಭಯ ಇಲ್ಲ ಡ್ಯಾಡಿ. ತುಂಬಲ್ಪಟ್ಟೆ, ತುಂಬಲ್ಪಟ್ಟೆ, ಆತ್ಮನ ಬಲದಿಂದ ತುಂಬಲ್ಪಟ್ಟೆ. ನಂಬಿಕೆಯಿಂದ ಅರಿಕೆ ಮಾಡುವ. ಎಸ್, ಉನ್ನತ ಬಲ ನನಗಿದೆ, ಉನ್ನತ ಪ್ರಭಾವ ನನ್ನಲ್ಲಿ ಹರಿದಾಡ್ತಾ ಇದೆ, ನನ್ನ ರಕ್ತನಾಳಗಳಲ್ಲಿ ದೈವಿಕ ಬಲ ಹರಿತಾ ಇದೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ತುಂಬಲ್ಪಟ್ಟೆ, ತುಂಬಲ್ಪಟ್ಟೆ. ಉನ್ನತ ಬಲದಿಂದ ನಿಮ್ಮನ್ನು ತುಂಬಿಸ್ತಾ ಇದ್ದಾನೆ. ತನ್ನ ಜೀವ ಶ್ವಾಸವನ್ನೇ ನಿಮ್ಮೊಳಗೆ ಊದಿ ಉನ್ನತ ಬಲದಿಂದ ನಿಮ್ಮನ್ನು ಚೈತನ್ಯಗೊಳಿಸಿದಾತನು. ಬರೀ ಮಣ್ಣಾಗಿದ್ದ ನಿಮ್ಮೊಳಗೆ, ನನ್ನೊಳಗೆ ಉನ್ನತ ಪ್ರಭಾವವನ್ನು ತುಂಬಿಸಿ ಜೀವನ ಕೊಟ್ಟಾತನು. ಈಗ ನಿಮ್ಮನ್ನು ತುಂಬಿಸ್ತಾ ಇದ್ದಾನೆ. ನಂಬಿಕೆಯಿಂದ ಅರಿಕೆ ಮಾಡಿ. ಉನ್ನತ ಬಲದಿಂದ ನಾನು ತುಂಬಲ್ಪಟ್ಟಿದ್ದೇನೆ, ಉನ್ನತ ಪ್ರಭಾವದಿಂದ ನಾನು ಆವರಿಸಲ್ಪಟ್ಟಿದ್ದೇನೆ. ಹೌದು, ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಹಾಗೆ ಡ್ಯಾಡಿ ನೋಡಿ, ಕರ್ತರಿಗೆ ಕೃತಜ್ಞತೆ ಸಲ್ಲಿಸುವ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನನ್ನನ್ನು ಇಟ್ಕೊಂಡಿದ್ದೀರಿ ಸ್ವಾಮಿ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಹಾಲೆಲೂಯ. ತನ್ನ ಮಗನನ್ನೇ ನಮಗಾಗಿ ಕೊಟ್ಟ ಮೇಲೆ ಸಮಸ್ತವನ್ನ ನಮಗೆ ಕೊಟ್ಟಿದ್ದೀರಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ, ವಂದನೆ. ಇವತ್ತು ನಾನು ಬದುಕಿ ಉಳಿದಿದ್ದೀನಿ ಅಂದ್ರೆ ನಿನ್ನ ಕರುಣೆ ಡ್ಯಾಡಿ, ನಿನ್ನ ದಯೆ ಡ್ಯಾಡಿ, ನಿನ್ನ ಕೃಪೆ ಡ್ಯಾಡಿ. ವಂದನೆ ಡ್ಯಾಡಿ, ವಂದನೆ, ವಂದನೆ, ವಂದನೆ. Hallelujah. Thank you, thank you Jesus, thank you Jesus, thank you Lord. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ.
ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಡ್ಯಾಡಿ. ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ. ಹೌದು ಫಾದರ್ ಗಾಡ್. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಹೌದು ಡ್ಯಾಡಿ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ. ನಮ್ಮನ್ನು ನೆನಪು ಮಾಡ್ಕೊಂಡಿದೆಯಲ್ಲ ಡ್ಯಾಡಿ. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸು
ಆಳ ಅಪಾರವು. ನಿಮ್ಮಾಯ ನನ್ನ ಮೇಲೆ ನಿಮ್ಗಿರುವ ಪ್ರೀತಿ ಅಪಾರವಾದದ್ದು ಡ್ಯಾಡಿ. ನಂಬಿಕೆಯಿಂದ ಎಲ್ಲರೂ ಅರಿಕೆ ಮಾಡಿ ಹಾಗೆ, ಅಪ್ಪ ನನ್ನ ಮೇಲೆ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀರಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ವಚನವು ನಿತ್ಯ ಜೀವವು. ಹೌದು ಡ್ಯಾಡಿ, ನಿಮ್ಮ ವಾಕ್ಯದಿಂದ ನಮಗೆ ನಿತ್ಯದ ಜೀವವನ್ನು ಒದಗಿಸಿಕೊಟ್ಟಿದ್ದೀರಿ. ನಿತ್ಯ ಜೀವವು, ಜೀವ ಕೊಡುವ ವಾಕ್ಯಪ್ಪ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಆತ್ಮರು ಸದಾ ಸಹಾಯಕರು. ನಿಮ್ಮಯ ಆತ್ಮರು ಸದಾ ಸಹಾಯಕರು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಡ್ಯಾಡಿ ನೋಡಿ ಹೇಳೋಣ, ಅಪ್ಪ ಸದಾ ಸಹಾಯಕನಾಗಿ ನಮ್ಮ ಜೊತೆಲಿದ್ದೀರಿ. ನಾವು ಭಯ ಪಡಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ, ಹೌದು ನಿಮಗೆ ಸ್ತೋತ್ರ ಡ್ಯಾಡಿ. ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಒಂದು ಸ್ವಲ್ಪ ಹೊತ್ತು ಹಾಗೆ ಡ್ಯಾಡಿಯನ್ನು ನೋಡಿ ಮಾತನಾಡುವ, ಸಂಪೂರ್ಣವಾಗಿ ಆತನನ್ನೇ ಆತುಕೊಳ್ಳುವ. ನನಗೆ ಈ ಲೋಕದಲ್ಲಿ ಬದುಕೇನಾದ್ರು ಇದೆ ಅಂದರೆ ಅದು ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಅನುಗ್ರಹ, ನಿಮ್ಮ ಕರ್ತನೆ ಕೃಪೆ ಇದುವರೆಗೂ ಒದಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಸ್ವಲ್ಪ ಹೊತ್ತು ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು. ಸಿ ಮೇಜರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ವಂದನೆ, ವಂದನೆ ನಿಮಗೆ, ವಂದನೆ ಡ್ಯಾಡಿ, ನಿಮಗೆ ವಂದನೆ. ಥ್ಯಾಂಕ್ ಯು, ನಿಮಗೆ ವಂದನೆ. ಸಂಜೆಯಲ್ಲಿ ಗೋಳಾಟವೆಂದರೆ ಮುಂಜಾನೆ ಆನಂದವೇ. ಸಂಜೆಯಲ್ಲಿ ಗೋಳಾಟವೆಂದರೆ ಮುಂಜಾನೆ ಆನಂದವೇ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ, ನನ್ನ ಹಿತಕ್ಕೆ ಡ್ಯಾಡಿ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ. ಕರಗಳನ್ನು ಚಾಚಿ ಹೇಳೋಣ. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ ನಿಮಗೆ, ಆರಾಧನೆ. ಹಾಲೆಲೂಯಾ, ಆರಾಧನೆ, ಹಲ್ಲೆಲೂಯಾ, ಆರಾಧನೆ. ನೀತಿವಂತನ ವೇದನೆ ಕಷ್ಟ, ಹೇರಳ ಹೇರಳವು. ನೀತಿವಂತನ ವೇದನೆ ಕಷ್ಟ, ಹೇರಳ ಹೇರಳವು. ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ, ಜಯವನ್ನು ನೀಡುವೆ ನೀ. ಬಿಡಿಸುವೆ ಅವನನ್ನು ಅವೆಲ್ಲವುಗಳಿಂದ, ಜಯವನ್ನು ನೀಡುವೆ ನೀ. ಕರಗಳನ್ನು ಚಾಚಿ ಹೇಳೋಣ. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ, ಆರಾಧನೆ, ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ. ಜಜ್ಜಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀರುವೆ. ಹೌದು, ಜಜ್ಜಿದ ಮನಸ್ಸಿಗೆ ಹತ್ತಿರ ಇರುವಾತನು. ಜಜ್ಜಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀರುವೆ. ಜಜ್ಜಿ ಹೋದ ಹೃದಯ ಹುಡುಕಿ, ಗಾಯ ಕಟ್ಟುವೆ ನೀ. ಜಜ್ಜಿ ಹೋದ ಹೃದಯ ಹುಡುಕಿ, ಗಾಯ ಕಟ್ಟುವೆ ನೀ. ಹಾಲೆಲೂಯಾ, ಆರಾಧನೆ, ಹಾಲೆಲೂಯಾ, ಆರಾಧನೆ ಡ್ಯಾಡಿ. ಹಾಲೆಲೂಯಾ, ನಿಮಗೆ ಆರಾಧನೆ, ಆರಾಧನೆ, ಹಾಲೆಲೂಯಾ, ಆರಾಧನೆ. ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವೂ.
ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಪ್ರೀತಿಸು ಡ್ಯಾಡಿ, ನಿನ್ನನ್ನೇ ನಾನು ಪೂರ್ಣ ಮನಸ್ಸಿಂದ ಪ್ರೀತಿಸುವೆ ದಿನವು. ನನ್ನ ಜೀವ ಕಾಲವೆಲ್ಲ ಎಸ್ ಲಾರ್ಡ್ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸು. ಡ್ಯಾಡಿ ನೋಡಿ ಹೇಳಿ, ನಿಮ್ಮನ್ನೇ ಪ್ರೀತಿಸು. ಹಲ್ಲೆಲೂಯಾ. ಐ ಲವ್ ಯು ಜೀಸಸ್, ನಿಮ್ಮನ್ನೇ ಪ್ರೀತಿಸುವೆ. ಲವ್ ಯು ಲಾರ್ಡ್, ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಕ್ಲೋಸ್ ಆಗಿ ಜೀಸಸ್ ಜೊತೆ ಮಾತಾಡಿ. ಡ್ಯಾಡಿ, ಯಾರು ಆ ಕಡೆ ಕಡೆ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿ ಜೀಸಸ್ ಜೊತೆ ಮಾತಾಡಿ. ಡ್ಯಾಡಿ 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 ಡ್ಯಾಡಿ. ಹಲ್ಲೆಲೂಯಾ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ. ನನ್ನ ಜೀವಿತದಲ್ಲಿ ನಡೆಯೋದೆಲ್ಲ ನನ್ನ ಹಿತಕ್ಕೆ. ಇಂದಿನ ಸಂಕಷ್ಟ ನಾಳೆಯ ಹರುಷ, ನಡೆಯೋದೆಲ್ಲ ಹಿತಕ್ಕೆ, ನನ್ನ ಹಿತಕ್ಕೆ ಡ್ಯಾಡಿ. ಹಲ್ಲೆಲೂಯಾ. ಕರೆಗಳನ್ನು ಚಾಚಿ ಆರಾಧನೆ. ಡ್ಯಾಡಿ ಡ್ಯಾಡಿ ನೋಡಿ ಹೇಳೋಣ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಗೌರವ ನನ್ನ ಡ್ಯಾಡಿ. ನಿಮಗೆ ಮಹಿಮೆ ಏಸಪ್ಪ, ನಿಮಗೆ ಘನತೆ ಏಸಪ್ಪ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಗೆ ದೇವರ ವಾಕ್ಯ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಮುಂದೆ ಹೋಗೋಣ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಥೆಸಲೋನಿಕದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. 1 ಥೆಸಲೋನಿಕ 5:16. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ. ಸಂತೋಷಿಸುವುದರ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಸಂತೋಷವಾಗಿರ್ಬೇಕಂತೆ ವಾಕ್ಯ ಮುಂದುವರಿಸಿ ಹೇಳ್ತದೆ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ಕುರಿತಾದ ದೇವರ ಚಿತ್ತ ಅದೇ. ನಮ್ಮನ್ನು ಖುಷಿಯಾಗಿರ್ಸಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರು. ಇವತ್ತು ಯಾವ್ಯಾವ ವಿಷಯ ನಿಮ್ಮ ಸಂತೋಷ ಕದ್ಕೊಳ್ತಾ ಇದೆ, ನಿಮ್ಮ ಸಮಾಧಾನ ಕದ್ಕೊಳ್ತಾ ಇದೆ, ನೀವು ಅವುಗಳ ವಿಷಯದಲ್ಲಿ ಜಾಗೃತೆ ವಹಿಸಿ ನೀವು ಸಂತೋಷವಾಗಿರುವುದೇ ದೇವರ ಉದ್ದೇಶ, ದೇವರ ಚಿತ್ತ ಆಗಿದೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ.
ಅದರಲ್ಲೂ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸಂತೋಷ ಬರೀ ಮೆಟೀರಿಯಲ್ ಸಂತೋಷ ಆಗಿರದೆ, ಅದಕ್ಕಿಂತ ಅದು ಕೂಡ ಸಂತೋಷ ಪಡ್ರಿ ಏನಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ಆತ್ಮೀಕವಾಗಿ ಅನೇಕ ಸಂತೋಷದ ವಿಚಾರಗಳನ್ನು ದೇವರ ವಾಕ್ಯ ನಮಗೆ ಹೇಳ್ತದೆ. ಯಾವ್ಯಾವ ವಿಷಯಗಳಲ್ಲಿ ನಾವು ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು ಅಂತ ಹೇಳಿ ಅವುಗಳನ್ನು ಈಗಾಗಲೇ ಧ್ಯಾನ ಮಾಡ್ತಾ ಇದ್ದೀವಿ. ನಾವು ನಮ್ಮ ರಕ್ಷಣೆ ವಿಷಯದಲ್ಲಿ ಸಂತೋಷ ಪಡಲೇಬೇಕು, ಖುಷಿ ಪಡಬೇಕು. ಎರಡನೇದಾಗಿ ನಮಗೆ ಸಿಕ್ಕುವ ಪದವಿಯ ವಿಷಯದಲ್ಲಿ ನಮಗೊಂದು ಖುಷಿ ಇರಬೇಕು, ರಕ್ಷಣೆ ಒಂದು ದೇವರ ಮಕ್ಕಳು ಅಂತಂದರೆ. ಮೂರನೇದಾಗಿ ದೇವರ ಚಿತ್ತ ಮಾಡುವುದರಲ್ಲಿ ಒಂದು ಸಂತೋಷ ಉಂಟಾಗಬೇಕು. ಹಲ್ಲೆಲೂಯಾ. ನಾಲ್ಕನೇದಾಗಿ ಆತನ ಪ್ರಸನ್ನತೆಯಲ್ಲಿ ನಾವು ಸಂತೋಷ ಪಡಬೇಕು. ಐದನೇದಾಗಿ ಕಷ್ಟ, ಹೋರಾಟ, ಸಂಕಟಗಳ ಮಧ್ಯದಲ್ಲಿಯೂ ಒಂದು ಖುಷಿಯನ್ನು ಅನುಭವಿಸಬೇಕು. ಕ್ರಿಸ್ತನಿಗಾಗಿ ನಿಂದೆ, ಹಿಂಸೆಗಳನ್ನು ಅನುಭವಿಸುವುದರಲ್ಲಿ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಏಳನೇದಾಗಿ ದೇವ ಮಕ್ಕಳ ಅನ್ಯೋನ್ಯತೆಯಲ್ಲಿ ನಾವು ಸಂತೋಷ ಪಡಬೇಕು. ಇವತ್ತು ಎಂಟನೇದಾಗಿ ಇನ್ನೊಂದು ಅಂಶವನ್ನು ನಾವು ನೋಡ್ತಾ ಇದ್ದೀವಿ. 1 ಕೊರಿಂಥ 10ನೇ ಅಧ್ಯಾಯ 31ನೇ ವಚನವನ್ನು ಓದೋಣ. 1 ಕೊರಿಂಥ 10:31. ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ದೇವರ ಮಹಿಮೆಗಾಗಿ ನಾವು ಮಾಡಬೇಕು. ನಾವು ಏನೇ ಮಾಡಿದ್ರೂ ಸಹ ಅದೆಲ್ಲವನ್ನ ದೇವರ ಮಹಿಮೆ, ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸುವಾಗ, ದೇವರು ಮಹಿಮೆ ಹೊಂದುವಾಗ ನಾವು ಅದರಲ್ಲಿ ಸಂತೋಷ ಪಡಬೇಕು. ಹಲ್ಲೆಲೂಯಾ. ನಾವು ನೋಡಿ, ಮನುಷ್ಯ ಎಂಜಾಯ್ ಮಾಡುವ ಇಹಲೋಕದ್ದು ವಿಚಾರ ಏನಂತ ಹೇಳಿದ್ರೆ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಈ ವಿಚಾರಗಳು, ಇದರಲ್ಲೂ ಸಹ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು ಅಂತ ವಾಕ್ಯ ಹೇಳ್ತದೆ. ನಾವು ಉಂಡರೂ ಕುಡಿದರೂ ದೇವರಿಗೆ ಮಹಿಮೆ ಸಲ್ಲಿಸಬೇಕಂತೆ. ಹಲ್ಲೆಲೂಯಾ. ದೇವರಿಗೆ ಸಂತೋಷ ಪಡ್ತಾ ಇದ್ದಾರಾ? ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ತಾ ಇದೆಯಾ? ದೇವರ ನಾಮ ಘನತೆ ಹೊಂದ್ತಾ ಇದೆಯಾ ಅನ್ನೋದನ್ನು ನೋಡ್ರಿ. ದೇವ್ರು ಖುಷಿ ಪಟ್ಟರೆ ಅದೇ ನಮಗೆ ಸಂತೋಷ. ಡ್ಯಾಡಿ ಸಂತೋಷ ಪಟ್ಟಿದ್ದಾರೆ, ಡ್ಯಾಡಿ ಖುಷಿ ಪಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮ ಯಜಮಾನ ಸಂತೋಷ ಪಟ್ಟಿದ್ದಾರೆ, ಅದೇ ನಮ್ಮ ಸಂತೋಷ. ಯಜಮಾನನ ಮಹಿಮೆ, ಯಜಮಾನನಿಗೆ ಸಂತೋಷವೇ ನಮ್ಮ ಸಂತೋಷ. ಹಲ್ಲೆಲೂಯಾ. ನಾವು ಪ್ರತಿಯೊಂದರಲ್ಲೂ ಕೂಡ ದೇವರ ಮಹಿಮೆಯನ್ನು ಹುಡುಕಬೇಕು. ಅದೇ ನಮ್ಮ ಖುಷಿ, ಅದೇ ನಮ್ಮ ಸಂತೋಷ. ಬಹಳ ವರ್ಷಗಳ ಹಿಂದೆ ನಮ್ಮ ಅರುಣೋದಯಸು ತಮಿಳ್ 3ನೇ ವಾಲ್ಯೂಮ್ ಆಲ್ಬಮ್, ಆಡಿಯೋ ಆಲ್ಬಮ್ ರೆಕಾರ್ಡ್ ಆಗ್ತಾ ಇತ್ತು ಚೆನ್ನೈನಲ್ಲಿ. ಆಗ ಅಲ್ಲಿ ಹಾಡಾಡಲಿಕ್ಕೆ ಒಬ್ಬರು ಅಕ್ಕ ಬಂದಿದ್ದರು, ಹೇಮಾ ಜಾನ್ ಅಂತ ಹೇಳಿ. ಇವರ ಹೆಸರು ಗೊತ್ತಿಲ್ಲದೆ ಇರುವವರೇ ಇಲ್ಲ. ದೇವರಿಂದ ಬಲವಾಗಿ ಉಪಯೋಗಿಸಲ್ಪಡುವಂತಹ ದೇವರ ಸೇವಕಿ. ದೇವರು ಅವ್ರನ್ನ ಅದ್ಭುತವಾಗಿ ಉಪಯೋಗಿಸ್ತಾ ಇದ್ದಾರೆ. ಆಗ ಅವರು ಹಾಡು ಹಾಡಿದ್ರು, ನನಗೊಂದು ಜನ ಉಂಟು. ಈ ಹಾಡನ್ನು ತಮಿಳಲ್ಲಿ ಹಾಡಿದ್ದಾರೆ. ನಾನು ಅನಿಸ್ತೀನಿ 97ರಲ್ಲಿ. ಓಕೆ, ಅವರು ಹಾಡಿದ್ರು, ಚೆನ್ನಾಗಿ, ತುಂಬ ಚೆನ್ನಾಗಿ ಹಾಡಿದ್ರು. ಹಾಡಿದ್ಮೇಲೆ ನಾವೆಲ್ಲ ಹೇಳಿದ್ವಿ, ಅಪ್ರಿಷಿಯೇಟ್ ಮಾಡಿದ್ವಿ, ಅಕ್ಕ ತುಂಬ ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿ. ಇವನ್ ಸೌಂಡ್ ಇಂಜಿನಿಯರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು, ನಲ್ಲ ಒಂದಕ್ಕ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಅವರಿಗೆ ಸಮಾಧಾನ ಆಗಲಿಲ್ಲ. ಅವ್ರಿಗೆ ಸಮಾಧಾನ, ಸಂತೋಷ ಯಾವಾಗ ಆಯಿತು ಅಂತ ನಾನು ಅಬ್ಸರ್ವ್ ಮಾಡಿದೆ ಅಂದರೆ, ಅವರೆಲ್ಲ ಹಾಡಿ ಮುಗಿಸಿದ ಮೇಲೆ ಆಮೇಲೆ ಫಾದರ್ ಕುಳಂದ ಸ್ವಾಮಿ ಅವರು ಬಂದ್ಬಿಟ್ಟು ಹಾಡನ್ನು ಕೇಳಿದ್ರು. ಅವ್ರು ಕೇಳಿಸ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಇವ್ರಿಗೆ ಸಂತೋಷ. ನೋಡಿ, ನಾವೆಲ್ಲ ಚೆನ್ನಾಗಿ ಇದೆ ಅಂತ ಹೇಳಿದ್ರು ಅವ್ರಿಗೆ ಸಂತೋಷ ಇಲ್ಲ. ಈವನ್ ಸೌಂಡ್ ಇಂಜಿನಿಯರ್ ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಸಮಾಧಾನನೇ ಆಗಲಿಲ್ಲ. ಯಾವಾಗ ಫಾದರ್ ಬಂದು ಚೆನ್ನಾಗಿದೆ, ಚೆನ್ನಾಗಿ ಹಾಡಿದ್ದೀರಿ ಅಂತ ಹೇಳಿದ್ರು, ಆವಾಗ ಇವ್ರಿಗೆ ಒಂಥರ ಖುಷಿ, ಮುಖ ಅರಳಿತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಯಜಮಾನ ತಂದೆ ಅವರು ಸಂತೋಷ ಪಡ್ತಾ, ಅವ್ರು ಓಕೆ ಮಾಡ್ತಾರ, ನಮಗೆ ಅದು ಖುಷಿ. ಹಲ್ಲೆಲೂಯಾ. ತಂದೆ, ನಮ್ಮ ಪರಲೋಕದ ತಂದೆ ಖುಷಿ ಪಡ್ತಾ ಇದ್ದಾರ, ಮಹಿಮೆ ಹೊಂದ್ತಾ ಇದ್ದಾರ, ಆವಾಗ ನಮಗೆ ಸಂತೋಷ ಬರಬೇಕು. ಇವತ್ತು ಅನೇಕ ಸಂದರ್ಭಗಳಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ತೃಪ್ತಿ. ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಆತ್ಮಿಕವಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀವಿ, ಎಲ್ಲ ನಮಗೆ ತೃಪ್ತಿ. ಆದರೆ ದೇವರು ಮಹಿಮೆ ಹೊಂದ್ತಾ ಇದ್ದಾರ ನೋಡ್ರಿ. ಹಲ್ಲೆಲೂಯಾ. ಅದರಲ್ಲಿ ಸಂತೋಷ ಪಡಿ. ದೇವರ ಮಹಿಮೆ ಹೊಂದುವುದರಲ್ಲಿ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಕೀರ್ತನೆಗಾರನು 86ನೇ ಕೀರ್ತನೆ 12ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ. ಕೀರ್ತನೆ 86 ವಚನ 12.
ಕೀರ್ತನೆ 86:12 ಹ್ಮ್. ಕರ್ತನೆ, ಹ್ಮ್. ನನ್ನ ದೇವರೇ, ಹ್ಮ್. ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ಚೆನ್ನಾಗಿ ಗಮನಿಸಿ, ಎಂದೆಂದು ನನಗಿರೋ ಒಂದೇ ಒಂದು ಉದ್ದೇಶ, ಒಂದೇ ಆಸೆ, ನಿನ್ನ ನಾಮವನ್ನು ಘನಪಡಿಸುವೆನು. ಹಲ್ಲೆಲೂಯ. ನಿನ್ನ ನಾಮವನ್ನು, ಇವತ್ತು ದೇವ್ರ ಮಕ್ಕಳಿಗೆ ಕರ್ತನನ್ನ ಮೇಲೆತ್ತಿ ಮಹಿಮೆ ಪಡಿಸುವುದರಲ್ಲಿ ಒಂದು ಖುಷಿ ಉಂಟಾಗಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಕರ್ತನ ನಾಮವನ್ನು ಮಹಿಮೆ ಪಡಿಸಬೇಕು, ಆತನನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯ. ಈ ವಿಚಾರದಲ್ಲಿ ಧ್ಯಾನ ಮಾಡ್ತಿರುವಾಗಲೇ ದೇವರು ಈ ಹಾಡನ್ನು ಕೊಟ್ಟರು. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯ. ಎಂದೆಂದು ನಿನ್ನ ನಾಮವ. ಇದೊಂದೇ ಆಸೆ, ಎಂದೆಂದು ನಿನ್ನ ನಾಮವ ಮೇಲೆತ್ತುವೆ, ಘನಪಡಿಸುವೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ನಾನಿಕನಾದ ಯೋಹಾನನು ಒಂದು ಮಾತು ಹೇಳ್ತಾನೆ, ಬಹಳ ಅದ್ಭುತವಾಗಿದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ, ಯೋಹಾನ 3:30, ನೋಡಿ. ಯೋಹಾನ 3:30 ಆತನು ವೃದ್ಧಿಯಾಗಬೇಕು, ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ನಾನು ಕಡಿಮೆ ಆಗಬೇಕು. ಆತನು ವೃದ್ಧಿ ಆಗಬೇಕು ಅಂದರೆ ಯಾರನ್ನ ಕುರಿತು ಹೇಳ್ತಾ ಇರೋದು? ಯೇಸುವನ ಕುರಿತು. ಯೇಸು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಇವತ್ತು ಸಾಧಾರಣವಾಗಿ ಮನುಷ್ಯನ ಒಂದು ಕಾನ್ಸೆಪ್ಟಲ್ಲಿ ಹೇಗಿದೆ ಅಂದರೆ, ಯೇಸುವನ್ನು ಎಷ್ಟು ಬಳಕೆ ಮಾಡ್ಕೋಬೇಕು, ಬಳಕೆ ಮಾಡಿಕೊಂಡು ನಾನು ವೃದ್ಧಿ ಆಗಿಬಿಡಬೇಕು ಅಂತ ಅನಿಸ್ತೀವಿ. ಈ ಭಕ್ತನನ್ನು ನೋಡಿ, ಆತನು ವೃದ್ಧಿ ಆಗಬೇಕು, ಆತನ ನಾಮ ಮಹಿಮೆ ಹೊಂದಬೇಕು, ಆತನ ಹೆಸರು ಪ್ರಖ್ಯಾತಿಗೆ ಬರಬೇಕು, ನಾನು ಕಡಿಮೆ ಆಗಬೇಕು, ಆತನ ವೃದ್ಧಿ ಆಗಬೇಕು. ಹಲ್ಲೆಲೂಯ. ಫಾದರ್ ಬಗ್ಮನ್ ಸಾಯಿನವರು ಒಂದು ಅದ್ಭುತವಾದ ಹಾಡಾಡಿದ್ದಾರೆ. ಆಸೆ ಎಲ್ಲ, ಆಕಾಂಕ್ಷೆ ಎಲ್ಲ, ನಿನ್ ಚಿತ್ತ ಮಾಡುವುದೊಂದೇ. ಹಲ್ಲೆಲೂಯ. ನಿನ್ನ ಚಿತ್ತ, ನಿನ್ನ ಮಹಿಮೆ, ನಿನ್ನ ಮಹಿಮೆ ಒಂದೇ, ಹೃದಯ ತವ ಕವಯ್ಯ, ಹೃದಯ ತವ ಕವಯ್ಯ, ಏಕೈಕ ಐಶ್ವರ್ಯವೇ, ಓ ನನ್ನ ಯೇಸುದೇವಾ, ನಿನ್ನನ್ನು ನೋಡಿ ನಲಿಯಲು ನಿನ್ ಪಾದ ಓಡಿ ಬಂದೆ, ನಾ ನಿನ್ ಪಾದ ಓಡಿ ಬಂದೆ. ನೋಡಿ, ನಿನ್ನನ್ನು ಆದಾಯ ಮಾಡಲು, ಹೆಂಗಿದೆ? ನಿನ್ನನ್ನು ಆದಾಯ ಮಾಡಲು, ನಿನ್ನಲ್ಲಿ ಒಂದಾಗಲು. ಇರೋದು ಒಂದೇ ಒಂದು ಆಸೆ, ನಿನ್ನನ್ನು ಪಡ್ಕೊಳ್ಬೇಕು, ನಿನ್ನನ್ನು ಮಹಿಮೆಪಡಿಸ್ಬೇಕು, ನಿನ್ನನ್ನು ಮೇಲೆತ್ತಿ ಘನಪಡಿಸ್ಬೇಕು. ನೋಡಿ, ದೇವರನ್ನ ಮಹಿಮೆ ಪಡಿಸೋದ್ರಲ್ಲಿ ಎಷ್ಟು ಸಂತೋಷ. ದೇವ ಭಕ್ತರ ಜೀವನ ಎಲ್ಲ ಹಾಗೇನೆ. ಅವ್ರ ಜೀವಿತದ ಪ್ರತಿಯೊಂದು ಕಾರ್ಯದಲ್ಲೂ ದೇವರಿಗೆ ಮಹಿಮೆ ಆಗಿದೆಯಾ? ನಾವು ಮಾಡುವ ಸೇವೆಯಲ್ಲಿ ದೇವರ ಮಹಿಮೆ ಹೊಂದ್ತಾ ಇದ್ದಾರಾ? ನನ್ನ ಕುಟುಂಬದ ಮೂಲಕವಾಗಿ ದೇವರ ಮಹಿಮೆ ಹೊಂದ್ತಾ ಇದ್ದಾರೆ? ನನ್ನ ಜೀವಿತದ ಮೂಲಕವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತಾ ಇದೆಯಾ ಅಥವಾ ದೂಷಣೆ ಉಂಟಾಗ್ತಾ ಇದೆಯಾ? ನಾವು ಈ ವಿಷಯದಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ನಮ್ಮ ಆಸೆ ಹೇಗಾದರೂ ದೇವರನ್ನ ಮಹಿಮೆ ಪಡಿಸಬೇಕೆಂಬುದಕ್ಕಾಗಿ. ಹಲ್ಲೆಲೂಯಾ. ಅನೇಕ ಸತ್ಯವೇದದಲ್ಲಿ ಅನೇಕ ನಿದರ್ಶನಗಳು ನೋಡ್ಬೋದು. ದೇವರಿಗಾಗಿ ಎದ್ದು ಪ್ರಕಾಶಿಸಿದ ಪ್ರತಿಯೊಬ್ಬರು ತಂದೆಯನ್ನು ಮಹಿಮೆ ಪಡಿಸಿದರು. ಯಾರ ಜೀವಿತದಲ್ಲಿ ದೇವರಿಗೆ ಮಹಿಮೆ ಇದೆಯೋ ಅವರೇ ಕರ್ತನಿಗಾಗಿ ಎದ್ದು ಪ್ರಕಾಶಿಸಿದವರು. ಯೇಸು ಸ್ವಾಮಿ ಜೀವಿತವನ್ನೇ ನೋಡಿ. ಯೇಸು ಏನು ಹೇಳ್ತಾರೆ? ಯೋಹಾನ 17:4, ಯೋಹಾನ 17:4, ಯೋಹಾನ 17:4 ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು, ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಗ್ಲೋರಿಫೈಡ್ ಯು.
ನಿನ್ನನ್ನು ನಾನು ಈ ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ನಮ್ಮ ಆಸೆ ಕೂಡ ಅದೇ ಆಗಬೇಕು. ನಮಗೊಂದು ಖುಷಿ ಅಂತ ಹೇಳಿದ್ರೆ ತಂದೆಯನ್ನು ಮಹಿಮೆ ಪಡಿಸಬೇಕು. ನನ್ನ ಕುಟುಂಬದ ಮೂಲಕವಾಗಿ ತಂದೆ ಮೆಚ್ಚುಗೆ ಖುಷಿ ಪಡಬೇಕು. ತಂದೆಗೆ ಖುಷಿ ಆಗ್ತಾ ಇದೆಯಾ? ನನ್ನ ಯಜಮಾನನಿಗೆ ಖುಷಿ ಆಗ್ತಾ ಇದೆಯಾ? ನನ್ನ ವಿಷಯದಲ್ಲಿ ನನ್ನ ಯಜಮಾನನಿಗೆ ಖುಷಿ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಯಜಮಾನನು ಖುಷಿ ಪಟ್ಟರೆ ಅದೇ ನಮ್ಮ ಸೌಭಾಗ್ಯ. ಹಲ್ಲೆಲೂಯಾ. ಇವತ್ತು ನಮ್ಮ ಆಸೆ ಯಜಮಾನನನ್ನು ಖುಷಿ ಪಡಿಸುವುದು, ಮಹಿಮೆ ಪಡಿಸುವುದು. ಯೇಸು ಆ ರೀತಿಯಾಗಿ ತಂದೆಗೆ ಮಹಿಮೆ ತರುವ ಹಾಗೆ ಜೀವಿಸಿದನು. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನವನ್ನು ಓದಿ. ಯೋಹಾನ 13:31. ಅವನು ಹೊರಗೆ ಹೋದ ಮೇಲೆ ಯೇಸು, ಈಗ ಮನುಷ್ಯಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ಅಂದ್ರೆ ದೇವರು ಯೇಸುವಿನಲ್ಲಿ, ತಂದೆಯಾದ ದೇವರು ಯೇಸುವಿನಲ್ಲಿ ಖುಷಿ ಪಟ್ಟಿದ್ದಾರೆ. ಹಲ್ಲೆಲೂಯಾ. ತಂದೆಗೆ ಖುಷಿ ಉಂಟಾಗಿದೆ. ಯೇಸುವಿನ ವಿಷಯದಲ್ಲಿ ಖುಷಿ ಉಂಟಾಗಿದೆ. ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ತಂದೆಗೆ ಖುಷಿ ಉಂಟಾದರೆ ಅದೇ ನಮ್ಮ ಖುಷಿ, ಅದೇ ನಮ್ಮ ತೃಪ್ತಿ. ಹಲ್ಲೆಲೂಯಾ. 14ನೇ ಅಧ್ಯಾಯ 13ನೇ ವಚನ 32 ಕೂಡ ಓದಿ. ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನು ಮಹಿಮೆ ಪಡಿಸುವನು, ಕೂಡಲೇ ಮಹಿಮೆ ಪಡಿಸುವನು. 14:13. ಯೋಹಾನ 14:13. ಯೋಹಾನ 14:13. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ತಂದೆಗೆ ಮಹಿಮೆ ಉಂಟಾಗುವುದು. ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗಬೇಕು. ದೇವರ ಯೋಚನೆ ಇದೆ. ಇವತ್ತು ನಮ್ಮ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗಬೇಕು. ತಂದೆಗೆ ಮಹಿಮೆ ಉಂಟಾಗಬೇಕು. ಇದೊಂದೇ ನಮ್ಮ ಆಸೆ, ನಮ್ಮ ಬಯಕೆ ಆಗಿರಬೇಕು. ಹಲ್ಲೆಲೂಯಾ. ಹೇಗೆ ಯೇಸುವಿನ ಮೂಲಕ ತಂದೆಗೆ ಮಹಿಮೆ ಉಂಟಾಯಿತೋ ಅದೇ ರೀತಿ ನಮ್ಮ ಮೂಲಕವಾಗಿಯೂ ತಂದೆಗೆ ಮಹಿಮೆ ಉಂಟಾಗಬೇಕು. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನ ದೆಸೆಯಿಂದ ಎಲ್ಲರಿಗೂ ದೇವರನ್ನ ಮಹಿಮೆ ಪಡಿಸಿದರು. ಹಲ್ಲೆಲೂಯಾ. ಗಲಾತ್ಯ 1ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ, ಗಲಾತ್ಯ 1:24 ಓದಿ. ಗಲಾತ್ಯ 1:24. ಗಲಾತ್ಯ 1:24. ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ. ದೇವರನ್ನ ಕೊಂಡಾಡಿದರು. ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನ ಕೊಂಡಾಡಿದರು. ಅಂದ್ರೆ ಇಂಗ್ಲಿಷಲ್ಲಿ ನೀವು ಓದಿದ್ರೆ ದೇ ಗ್ಲೋರಿಫೈಡ್ ಗಾಡ್. ಯಾವ ದೆಸೆಯಿಂದ? ನನ್ನ ದೆಸೆಯಿಂದ. ಹಾಗಾದ್ರೆ ಪೌಲನ ಜೀವಿತದಲ್ಲಿ ಉಂಟಾದ ರೂಪಾಂತರ, ನೀವು ಮೇಲಿಂದ ಓದಿದ್ರೆ ಪೌಲನ ಜೀವಿತದಲ್ಲಿ ಉಂಟಾದ ರೂಪಾಂತರ, ಜೀವನ ಬದಲಾವಣೆ ತಂದೆಗೆ ಮಹಿಮೆ ತರುವಂಗಿತ್ತು. ಹಲ್ಲೆಲೂಯಾ. 4 ಜನರ ಮುಂದೆ ದೇವರಿಗೆ ಮಹಿಮೆ ತರುವಂತಹ ಜೀವಿತವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವಿತದ ಮೂಲಕವಾಗಿ ತಂದೆ ಮಹಿಮೆ ಹೊಂದಬೇಕು. ಇದೇ ನಮ್ಮ ಆಸೆ, ಇದೇ ನಮ್ಮ ಬಯಕೆ ಆಗಿರಲಿ. ಹೇಗಾದರೂ ತಂದೆಯನ್ನು ಮಹಿಮೆ ಪಡಿಸಬೇಕು ನಮ್ಮ ಜೀವಿತದ ಮೂಲಕ. ಹಲ್ಲೆಲೂಯಾ. ಅದರಿಂದ ನಾವು ವಾಕ್ಯದಲ್ಲಿ ಇರೋದನ್ನೇ ದೇವಸೇವಕರು ಹಾಡಿದಾರಲ್ಲ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಹಲ್ಲೆಲೂಯಾ. ಎಲ್ಲ ಕೂಡ ದೇವರನ್ನ ಮಹಿಮೆ ಪಡಿಸಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು. ಇಲ್ಲಿ ಅಪೊಸ್ತಲನಾದ ಪೌಲನ ಮೂಲಕ ದೇವರಿಗೆ ಮಹಿಮೆ ಉಂಟಾಗಿದೆ. ನಂತರ ನಾವು ನೋಡ್ತೇವೆ ಪೇತ್ರನ ಸೇವೆ ಮೂಲಕ ದೇವರಿಗೆ ಮಹಿಮೆ ಉಂಟಾಯಿತು. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 18ನೇ ವಚನ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 18ನೇ ವಚನ ಓದಿ. ಅಪೊಸ್ತಲರ ಕೃತ್ಯಗಳು 11:18. ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆಕ್ಷೇಪಣೆ ಮಾಡುವುದನ್ನು ಬಿಟ್ಟು, ಹಾಗಾದರೆ ದೇವರು ಅನ್ಯಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ. ಯೆಹೂದ್ಯರು, ಸುನ್ನತಿಯವರು ಅಂತ ಹೇಳಿದ್ರೆ ಯಾರು? ಯೆಹೂದ್ಯರು ಸಹ ದೇವರನ್ನ ಕೊಂಡಾಡಿದ್ರು. ಯಾವುದರ ನಿಮಿತ್ತ? ಇಲ್ಲಿ 10ನೇ ಅಧ್ಯಾಯದಲ್ಲಿ ಕೊರ್ನೇಲಿಯನ ಮನೆಗೆ ಹೋಗಿ ಪೇತ್ರನು ಮಾಡಿದ ಸೇವೆ, ಅಲ್ಲಿ ನಡೆದಂತಹ ಘಟನೆಗಳು, ಜನರ ರಕ್ಷಣೆ ಹೊಂದಿದ್ದು, ಪವಿತ್ರಾತ್ಮ ಭರಿತರಾದ್ದು, ಇದನ್ನೆಲ್ಲ ಬಂದು ಹೇಳುವಾಗ ಆ ಸೇವೆಯ ಮೂಲಕ
ತಂದೆಗೆ ಮಹಿಮೆ ಸಲ್ಲುವ ಹಾಗೆ ಎಲ್ಲರೂ ದೇವರನ್ನು ಕೊಂಡಾಡಿದರು. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪೇತ್ರನ ಸೇವೆ ದೇವರಿಗೆ ಮಹಿಮೆ ತರುವಂತೆ. ಪೌಲನ ಜೀವನ, ಯೇಸುವಿನ ಜೀವನ ತಂದೆಗೆ ಮಹಿಮೆ ತಂದಿತು. ಪೌಲನ ಜೀವನ ತಂದೆಗೆ ಮಹಿಮೆ ತಂದಿತು. ಪೇತ್ರನ ಸೇವೆ ದೇವರಿಗೆ ಮಹಿಮೆ ತಂದಿತು. ಹಲ್ಲೆಲೂಯಾ. ಮಹಿಮೆ ತರುವ ಹಾಗೆ ಅವರು ಜೀವಿಸಿದರು. ಈವನ್ ಪೌಲನ ಸೇವೆ ಕೂಡ ನೀವು ನೋಡಿ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 17, 18, 19 ಓದ್ರಿ. ಅಪೊಸ್ತಲರ ಕೃತ್ಯಗಳು 21, 17, 18. ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸೇರಿಸಿಕೊಂಡರು. ಮರುದಿನ ಪೌಲನು ನಮ್ಮನ್ನು ಕರೆದುಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯರೆಲ್ಲರೂ ಸಹ ಬಂದರು. ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ್ದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಅದನ್ನು ಕೇಳಿ ದೇವರನ್ನು ಕೊಂಡಾಡಿದರು. ಪೌಲನ ಸೇವೆಯ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತದೆ. ಹಲ್ಲೆಲೂಯಾ. ಪೌಲನ ಸೇವೆ ದೇವರಿಗೆ ಮಹಿಮೆ ತರುವಂತಹ ರೀತಿಯಲ್ಲಿ, 4 ಜನ ದೇವರನ್ನ ಕೊಂಡಾಡುವ ರೀತಿಯಲ್ಲಿತ್ತು. ಹಲ್ಲೆಲೂಯಾ. ನಮ್ಮ ಜೀವನ, ನಮ್ಮ ಸೇವೆ ದೇವರಿಗೆ ಮಹಿಮೆ ತರ್ತಾ ಇದೆಯಾ? ದೇವರಿಗೆ ಮಹಿಮೆ ತರ್ತಾ ಇದೆಯಾ? ನಾವು ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದು ಮಾತ್ರ ಅಲ್ಲ, ಇವತ್ತು ದೇವ ಜನರ ಒಳ್ಳೆ ಸಾಕ್ಷಿಯ ಜೀವನ ದೇವರಿಗೆ ಮಹಿಮೆ ತರುವಂಥದ್ದಾಗಿರ್ಬೇಕು. ಕೊಲೋಸದವರಿಗೆ ಪೌಲನ್ ಬರೆಯುವಾಗ 1ನೇ ಅಧ್ಯಾಯ 3ರಿಂದ 5ರವರೆಗೆ. ಕೊಲೋಸೆ 1, 3ರಿಂದ 5. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆಯ ವಿಷಯವಾಗಿಯೂ ದೇವಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಹಲ್ಲೆಲೂಯಾ. ಅಂದ್ರೆ ಮಹಿಮೆ ಸಲ್ಲಿಸುತ್ತೇವೆ, ದೇವರಿಗೆ ಘನತೆ ಸಲ್ಲಿಸುತ್ತೇವೆ. ವಿ ಗ್ಲೋರಿಫೈ ಗಾಡ್. ನೀವು ನಿಮ್ಮ ಜೀವಿತದಲ್ಲಿ ಉಂಟಾಗಿರುವ ರೂಪಾಂತರ, ನಿಮ್ಮ ಜೀವಿತದಲ್ಲಿ ಇರುವಂತಹ ಸಾಕ್ಷಿಯ ಜೀವನ, ನೀವು ಪರಸ್ಪರ ಒಬ್ರಿಗೊಬ್ರು ಹೇಗೆ ಪ್ರೀತಿ ಅನ್ಯೋನ್ಯತೆ ನಡ್ಕೊಳ್ತೀರಿ, ಹೇಗೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೀರಿ, ನಿಮ್ಮ ಸಾಕ್ಷಿಯ ಜೀವನ ದೇವರಿಗೆ ಮಹಿಮೆ ತರ್ತಾ ಇದೆ. ಕೊಲೋಸದವರ ಜೀವನ ದೇವರಿಗೆ ಮಹಿಮೆ ತರುವಂಗಿತ್ತು, ದೇವರನ್ನ ಕೊಂಡಾಡುವ ಹಾಗಿತ್ತು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತ ಒಂದೇ ಒಂದು ಆಸೆ, ನಿನಗೆ ಮಹಿಮೆ ತರಬೇಕಪ್ಪ, ನೀನು ಇಷ್ಟಪಡೋಂಗೆ ನಾನು ಜೀವಿಸಬೇಕು. ಹಲ್ಲೆಲೂಯಾ. ಇದರಲ್ಲಿ ನಾವು ಸಂತೋಷ ಪಡೋಣ. ದೇವರ ಮಕ್ಕಳಾಗಿ ನಾವು ದೇವರನ್ನ ಮಹಿಮೆ ಪಡಿಸುವುದರಲ್ಲಿ ಸಂತೋಷ ಪಡೋಣ. ಕೊಲೊಸ್ಸೆ 3:23 ಓದಿ. ಕೊಲೊಸ್ಸೆ 3:23. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಹಲ್ಲೆಲೂಯಾ. ಯಾವ ಕೆಲಸ ಮಾಡಿದ್ರು ನಾವು ದೇವರನ್ನ ಮಹಿಮೆ ಪಡಿಸುವ ಹಾಗೆ. ನೀವು ಒಂದು ವೇಳೆ ಬೇರೆ ಕಂಪನಿಯಲ್ಲಿ ಅಥವಾ ಬಾಸ್ ಹತ್ರ ಕೆಲಸ ಮಾಡಿದ್ರೂ ಸಹ ನೀವು ಹಿಂದುಗಡೆಯಿಂದ ಓದ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ, ದೇವರನ್ನ ಮಹಿಮೆ ಪಡಿಸಬೇಕು ಅನ್ನೋ ಮನೋಭಾವನೆಯೊಂದಿಗೆ ನಾವು ಮಾಡಬೇಕಂತೆ. ಅಲ್ಲೆಲ್ಲ ನಮಗೆ ಸೆಕ್ಯುಲರ್ ಜಾಬ್ ಆಗಿದ್ರೂ ಸಹ ಅದನ್ನೂ ಸಹ ದೇವರಿಗೆ ಮಹಿಮೆ ತರುವ ರೀತಿಯಲ್ಲೇ ನಾವು ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. 1 ಕೊರಿಂಥ 10:23 ಓದಿ. 1 ಕೊರಿಂಥ 10:23. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯವನ್ನು ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲವೂ ವಿಹಿತವಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಎಲ್ಲವೂ ಭಕ್ತಿಯನ್ನು ಬೆಳೆಸೋದಿಲ್ಲ, ಆ ದೇವರಿಗೆ ಮೆಚ್ಚುಗೆಯಾಗಿ ನಡೆಸೋದಿಲ್ಲ. ನೋಡಿ, ನಮಗೆ ಸ್ವಾತಂತ್ರ್ಯ ಇದೆ, ನಾವು ಎಲ್ಲವನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲ ಕಾರ್ಯಗಳು ಭಕ್ತಿಯನ್ನು ಬೆಳೆಸೋದಿಲ್ಲ. ಇವತ್ತು ದೇವ್ರ ಮಕ್ಕಳು ಭಾಳ ಸೂಕ್ಷ್ಮವಾಗಿ ಯಾವುದು ಭಕ್ತಿಯನ್ನು ಬೆಳೆಸ್ತದೆ, ಯಾವುದು ದೇವರಿಗೆ ಮಹಿಮೆ ತರ್ತದೆ, ಯಾವುದು ದೇವರಿಗೆ ಮೆಚ್ಚುಗೆ ಆದ್ದು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಾವು ಅದನ್ನು ಮಾಡಿ ತಂದೆಯನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಅದನ್ನು ಹೇಳಿಬಿಟ್ಟೆ ಕೆಳಗಡೆ 31ನೇ ವಚನದಲ್ಲಿ ಹೇಳ್ತಾ ಇರೋದು, ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಎಲ್ಲವನ್ನು ದೇವರ ಘನತೆಗಾಗಿ ಮಾಡ್ರಿ. ಹಲ್ಲೆಲೂಯಾ. ಏನು ಮಾಡಿದ್ರು ಅದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತದೆ, ಚೆಕ್ ಮಾಡಬೇಕು. ಹಲ್ಲೆಲೂಯಾ. ಕೆಲವ್ರು ಕೇಳ್ತಾರೆ, ಎಳೆ ಹಾಕ್ಬೋದಾ, ಎಂಡ ಸಾರಾಯಿ ಕುಡಿಬೋದಾ, ಕುಡಿಬಾರ್ದಾ? ಯಾಕೆ ಕುಡಿಬಾರ್ದು? ಎಲ್ಲಿ ಬರ್ತಿದೆ? ಎಲೆ ಅಡಿಕೆ ಹಾಕ್ಬಾರ್ದು ಅಂತ ಎಲ್ಲಿ ಬರ್ತಿದೆ?
ನಾನು ಒಂದು ಒಬ್ಬರು ಸೇವಕರನ್ನು ಒಬ್ಬರು ಇಂಟರ್ವ್ಯೂ ಮಾಡೋದನ್ನು ಕೇಳಿಸ್ಕೊತಾ ಇದೆ. ಸಿನಿಮಾ ನೋಡ್ಬೋದಾ, ನೋಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ. ಆಗ ಅವರು ಒಂದೇ ಒಂದು ಮಾತು ಹೇಳಿದರು, ಅದರಿಂದ ಅಪ್ಪ ಸಂತೋಷ ಪಡ್ತಾ ಇದ್ದಾರಾ ನೋಡಿ, ಅಪ್ಪ ಸಂತೋಷ ಪಟ್ಟರೆ ನೋಡಪ್ಪ ನೋಡಿ, ಅಪ್ಪ ಸಂತೋಷ ಪಡಲಿಲ್ಲ ಅಂದರೆ ಬೇಡ, ಅಷ್ಟೇ ಸಿಂಪಲ್. ಹಲ್ಲೆಲೂಯ. ನಾವು ಏನು ಮಾಡಿದ್ರು ಅಪ್ಪನ ಸಂತೋಷಕ್ಕಾಗಿ ಮಾಡುವ. ಹಲ್ಲೆಲೂಯ. ತಂದೆಯ ಸಂತೋಷವೇ ನಮ್ಮ ಸಂತೋಷ, ತಂದೆಯ ಮಹಿಮೆಯೇ ನಮಗೆ ಸಂತೋಷ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಅನೇಕ ವಚನಗಳಿವೆ, ನಾವು ಇಷ್ಟರಲ್ಲಿ ನಮ್ಮ ಗಮನವನ್ನು ಪೂರ್ಣವಾಗಿ ಹರಿಸುವ. ತಂದೆಗೆ ಮಹಿಮೆ ಒಂದೇ, ತಂದೆಯನ್ನು ಮಹಿಮೆ ಪಡಿಸುವುದೊಂದೇ ನಮ್ಮ ಆಸೆ, ನಮ್ಮ ಬಯಕೆ, ನಮಗೆ ಖುಷಿಯಾಗಿರಲಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಮಯಗಳಲ್ಲಿ ಈ ಪಕ್ಷಿಗಳನ್ನು ನೋಡ್ತೇವೆ. ಆ ಪಕ್ಷಿಗಳು ಮಕ್ಕಳು ತನ್ನ ಮರಿಗಳು ಎಂಜಾಯ್ ಮಾಡುವುದನ್ನು ನೋಡಿ ಖುಷಿ ಪಡ್ತವೆ. ಆಹಾರ ಏನೋ ಸಿಕ್ಕಿದ ತಕ್ಷಣ ಮಕ್ಕಳಿಗೆ ಕರೆದು ಕೊಟ್ಬಿಟ್ಟು ಅದೊಂದು ಶಬ್ದ ಮಾಡ್ತದೆ. ಆಗ ಬೇರೆ ಕೋಳಿ ಮರಿಗಳೆಲ್ಲ ಬಂದು ಮೇಯ್ತದೆ. ಅದಕ್ಕೆ ಬಿಟ್ಬಿಟ್ಟು ಆರಾಮಾಗಿ ಹಂಗೆ ರೌಂಡ್ ಹೊಡ್ಕೊಂಡು ಮಕ್ಕಳು ನೋಡ್ಕೊಂಡು ಖುಷಿ ಪಡ್ತಾ ಇರ್ತದೆ. ಅದು ತಿಂತಾ ಇದ್ರೆ ಅದಕ್ಕೆ ಖುಷಿ. ಹಲ್ಲೆಲೂಯ. ತಂದೆ ಸಂತೋಷ ಪಟ್ಟರೆ ಅದು ನಮ್ಮ ಸಂತೋಷ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಹೆತ್ತವರು ಕೂಡ ಹಾಗೇನೆ, ಮಕ್ಕಳು ಚೆನ್ನಾಗಿದ್ದರೆ ತಂದೆ ತಾಯಿಗಳಿಗೆ ಖುಷಿಯಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಆತ್ಮಿಕ ವಿಷಯಕ್ಕೆ ಬಂದಾಗ ನಾವು ತಂದೆ ಸಂತೋಷ ಪಟ್ಟರೆ ಅದೇ ನಮ್ಮ ಸಂತೋಷ ಆಗಿರಲಿ. ತಂದೆಯ ಸಂತೋಷವೇ ನಮ್ಮ ಸಂತೋಷ. ತಂದೆ ಖುಷಿ ಪಟ್ಟರೆ ಅದೇ ನಮಗೆ ಖುಷಿ. ತಂದೆ ಸಂತೋಷ ಪಟ್ಟರೆ ಅದೇ ನಮ್ಮ ಸಂತೋಷ. ಅದರಿಂದಾಗಿ ಇವತ್ತು ನಮ್ಮ ಜೀವಿತ ಪ್ರತಿಯೊಂದರಲ್ಲೂ ಸಹ ನಾವು ನಮ್ಮ ಮನಸ್ಸು ಇಷ್ಟ ಬಂದ ಹಾಗೆ ಮಾಡದೆ ತಂದೆಯನ್ನು ಸಂತೋಷಪಡಿಸಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡೋಣ. ಆ ಸಂತೋಷವೇ, ಆತನ ಸಂತೋಷವೇ ನಮ್ಮ ಸಂತೋಷ. ಹಲ್ಲೆಲೂಯ. ಕರ್ತನು ಸಂತೋಷ ಪಟ್ಟರೆ ಅದೇ ನಮ್ಮ ಸಂತೋಷವಾಗಿ ಮಾರ್ಪಡಲಿ. ಕರ್ತನನ್ನು ಖುಷಿಪಡಿಸುವುದೇ ನಮಗೆ ಮೂಲ ಧ್ಯೇಯ ಆಗಿರಲಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಿನ್ನನ್ನು ಖುಷಿಪಡಿಸಲಿಕ್ಕೆ, ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ತಮ್ಮ ಜೀವಿತದ ನಡೆ ನುಡಿಯಿಂದ, ತಿನ್ನುವುದು, ಕುಡಿಯುವುದು, ಕೆಲಸ ಮಾಡುವುದು, ಯಾವುದರಲ್ಲ ತಮ್ಮ ಡ್ಯೂಟಿ ಪ್ರತಿಯೊಂದರಲ್ಲೂ ಸಹ ನಿನಗೆ ಮಹಿಮೆ ತರುವ ಹಾಗೆ ಕಾರ್ಯನಿರ್ವಹಿಸಲಿಕ್ಕೆ ಕಲಿಸಿಕೊಡು ಸ್ವಾಮಿ. ನಮಗೆ ಕಲಿಸಿಕೊಡಪ್ಪ. ನನ್ನ ಕೆಲಸ ಕಾರ್ಯದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಬೇಕು. ನಿನಗೆ ದೂಷಣೆ ಆಗಬಾರ್ದು. ದೇವ್ರ ಮಕ್ಕಳ ಇದ್ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ದೂಷಣೆ ಮಾತು ಆಗಬಾರ್ದು. ನಿನಗೆ ದೂಷಣೆ ಆಗಬಾರ್ದು. ಓ ಹಲ್ಲೆಲೂಯ. ಅಪ್ಪ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ನಮ್ಮ ಕಾರ್ಯಗಳನ್ನು ನೋಡಿ ನಿನ್ನನ್ನು ಮಹಿಮೆ ಪಡಿಸ್ಬೇಕು. ಅವತ್ತು ಪೌಲನ ಜೀವಿತ ನೋಡಿ ಎಲ್ಲರೂ ನಿನ್ನಪ್ಪ ಇಷ್ಟು ಬದಲಾವಣೆ ಕೊಟ್ಟಿದೆಯಲ್ಲ, ಇಷ್ಟು ಒಳ್ಳೆಯವನಾಗಿ ಮಾಡಿದೆಯಲ್ಲ ಸ್ವಾಮಿ ಅಂತ ನಿನ್ನನ್ನು ಕೊಂಡಾಡಿದ್ರು. ನಿನಗೆ ಮಹಿಮೆ ಉಂಟಾಯಿತು ಪೌಲನ ಜೀವಿತದ ಮೂಲಕವಾಗಿ. ಅವತ್ತು ಪೇತ್ರನ ಸೇವೆ ನೋಡಿ ಜನ ಎಲ್ಲ ನಿನ್ನನ್ನು ಕೊಂಡಾಡಿದ್ರು. ದೇವ್ರೇ, ಪೇತ್ರನ ಈ ರೀತಿಯಾಗೆಲ್ಲ ಅನ್ಯರ ಮಧ್ಯದಲ್ಲಿ ಉಪಯೋಗ ಮಾಡಿದೆಯಲ್ಲ, ಥ್ಯಾಂಕ್ ಯು ಅಂತ ಹೇಳಿ ನಿನ್ನನ್ನು ಕೊಂಡಾಡಿದ್ರು, ನಿನ್ನನ್ನು ಮಹಿಮೆ ಪಡಿಸಿದ್ರು. ಪೇತ್ರನ ಸೇವೆ ನಿನಗೆ ಮಹಿಮೆ ತರುವಂಥದ್ದಾಗಿತ್ತು. ಅದು ಮಾತ್ರ ಅಲ್ಲ, ಯೆರೂಸಲೇಮಿನಲ್ಲಿ ಪೌಲನು ಬಂದು ತನ್ನ ಸೇವೆಯನ್ನು ವಿವರಿಸಿ ಹೇಳುವಾಗ ಅಪ್ಪ ಎಲ್ಲ ಸಂತೋಷದಿಂದ ನಿನ್ನನ್ನು ಕೊಂಡಾಡಿದ್ರು. ಪೌಲನ ಸೇವೆ ನಿನಗೆ ಮಹಿಮೆ ತರುವಂಥದ್ದಾಗಿತ್ತು. ಹೌದು, ಕೊಲೋಸದ ಜನರ ಜೀವಿತ ನಿನಗೆ ಮಹಿಮೆ ತರುವಂಥದ್ದಾಗಿತ್ತು ಸ್ವಾಮಿ. ಹಲ್ಲೆಲೂಯ. ಕೊಲೋಸ ಜನರ ಲೈಫ್ ಸ್ಟೈಲ್, ಅವರ ನಂಬಿಕೆ, ಅವರ ಪ್ರಾರ್ಥನೆ, ಅವರು ದೇವ ಜನರೊಂದಿಗೆ ನಡ್ಕೊಳ್ಳುವ ರೀತಿ, ಇದನ್ನು ನೋಡಿ ಕರ್ತನೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ತಾರಲ್ಲ. ಓ ಹಲ್ಲೆಲೂಯ, ಥ್ಯಾಂಕ್ ಯು. ಅದೇ ಜೀವನ ನಂದಾಗಿರಲಿ ಸ್ವಾಮಿ. ನನ್ನ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಬ್ಬರು ಹೇಳೋಣ, ನನ್ನ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ನನ್ನ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ ಡ್ಯಾಡಿ. ನನ್ನ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ. ಹಾಗೆಯೇ ಕರ್ತನೆ, ನಮ್ಮ ಸಭೆಯಲ್ಲಿರುವಂಥ ಎಲ್ಲ ದೇವ ಜನರ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಲಿ. ಅದು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದೇವ ಜನರ ಜೀವಿತದ ಮೂಲಕವಾಗಿ, ಸೇವಕರುಗಳ ಜೀವಿತದ ಮೂಲಕವಾಗಿ ನಿನಗೆ ಮಹಿಮೆ ಉಂಟಾಗಬೇಕಪ್ಪ. ಥ್ಯಾಂಕ್ ಯು. ನಿನಗೆ ಮಹಿಮೆ ತರುವ ರೀತಿಯಲ್ಲಿ ನಾವೆಲ್ಲರೂ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡಿ ಡ್ಯಾಡಿ, ಕೃಪೆ ಕೊಡಿ ಡ್ಯಾಡಿ. ನಿಮಗೆ ನಮ್ಮ ಉದ್ದೇಶ, ನಮ್ಮ ಆಸೆ, ಬಯಕೆ, ನಮಗೆ ಸಂತೋಷ ಅಲ್ಲೆಲ್ಲೋ ಅದೆಲ್ಲವೂ ನಿನಗೆ ಮಹಿಮೆ ತರುವುದರಲ್ಲೇ ಇರಲಿಪ್ಪ. ನಮಗೇನಾದರೂ ಖುಷಿ ಇದೆ ಅಂತ ಹೇಳಿದ್ರೆ ಅದು ನಿನಗೆ ಮಹಿಮೆ ತರುವುದರಲ್ಲಿ, ನಿನ್ನನ್ನು ಸಂತೋಷಪಡಿಸುವುದರಲ್ಲಿ, ನಿನ್ನನ್ನು ಕರ್ತನೆ ಸಂತೋಷಪಡಿಸು, ನಿನ್ನನ್ನು ಮಹಿಮೆ ಪಡಿಸುವುದರಲ್ಲಿ. ಆ ರೀತಿಯಾಗಿ ನಮ್ಮೆಲ್ಲರ ಜೀವಿತವನ್ನು ಮಾರ್ಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ.
ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಈ ದಿನ ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಾವು ಆರೋಗ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ಮನರಮ್ಯವಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ನಾಮ ಮಹಿಮೆ ಹೊಂದುವ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನನ್ನು ನಾವು ಮಹಿಮೆ ಪಡಿಸುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ನಡೆಸಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.